ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಶೀರ್ಷಿಕೆ: ಸತ್ಯ ತಂದೆಯ ಜೊತೆ ಸತ್ಯವಾಗಿರಿ. ಮುರಳಿಯ ಮುಖ್ಯ ಸಾರ. ಗಿಫ್ಟ್ ಆಫ್ ಮುರಳಿ. ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯೊಂದಿಗೆ, ಶಿವಬಾಬರವರೊಂದಿಗೆ ಯಾವಾಗಲೂ ಸತ್ಯ ಮತ್ತು ಪ್ರಾಮಾಣಿಕವಾಗಿರುವುದು ಅತ್ಯಗತ್ಯ. ಯಾವುದೇ ತಪ್ಪು ನಡೆದರೂ ತಕ್ಷಣ ತಂದೆಯ ಮುಂದೆ ಒಪ್ಪಿಕೊಂಡು ಕ್ಷಮೆಯಾಚಿಸಬೇಕು. ಸ್ವಂತ ಮನಸ್ಸಿನ ಮತದಂತೆ ಮನಮತ ನಡೆಯದೆ ಈಶ್ವರೀಯ ಮತವನ್ನು ಪಾಲಿಸಬೇಕು. ಮುದ್ದಾದ ಮಕ್ಕಳು ಲಕ್ಷಣಗಳು. ಯಾರು ಈ ಕೆಳಗಿನ ಗುಣಗಳನ್ನು ಹೊಂದಿರುತ್ತಾರೆಯೋ ಅಂತಹ ಮಕ್ಕಳನ್ನು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ. ಈಶ್ವರೀಯ ಪರಿವಾರದೊಂದಿಗೆ ಪ್ರೀತಿ, ದೈವಿ ಕುಟುಂಬದ ಮೇಲೆ ಅಪಾರ ಸ್ನೇಹವಿರುತ್ತದೆ. ಸೇವೆಯ ಚಿಂತೆ ಹಗಲು ರಾತ್ರಿ ಸೇವೆಯ ಬಗ್ಗೆಯೇ ಆಲೋಚನೆ ಇರುತ್ತದೆ. ಆಜ್ಞಾಕಾರಿ ಮತ್ತು ಪ್ರಾಮಾಣಿಕ ತಂದೆಯ ಪ್ರತಿಯೊಂದು ಆದೇಶವನ್ನು ಪಾಲಿಸುತ್ತಾರೆ. ಸ್ವಚ್ಛ ಹೃದಯ ತಂದೆಯ ಮುಂದೆ ಏನನ್ನೂ ಮುಚ್ಚಿಡದೆ ಸತ್ಯವಾಗಿರುತ್ತಾರೆ. ಎಚ್ಚರಿಕೆ ಮತ್ತು ಮಾರ್ಗದರ್ಶನ. ಮಾಯೆಯ ಸ್ವಭಾವ. ಮಾಯೆಯ ಪ್ರಭಾವದಲ್ಲಿ ಮಾಯೆಯು ತುಂಬ ಶಕ್ತಿಶಾಲಿಯಾಗಿದೆ. ಅದು ಮೊದಲು ದೇಹಾಭಿಮಾನದ ಮೂಲಕ ಪೆಟ್ಟು ಕೊಡುತ್ತದೆ, ನಂತರ ಕಾಮ, ಕ್ರೋಧ, ಲೋಭಗಳ ಮೂಲಕ ಕೆಳಗೆ ಬೀಳಿಸುತ್ತದೆ. ಕಳ್ಳತನ ಮತ್ತು ಸುಳ್ಳು. ಸಣ್ಣ ವಸ್ತುವನ್ನು ಕಳ್ಳತನ ಮಾಡುವುದು ಅಥವಾ ಸುಳ್ಳು ಹೇಳುವುದು ಪದವಿಯನ್ನು ಕಡಿಮೆ ಮಾಡುತ್ತದೆ. ಯಜ್ಞದ ವಸ್ತುಗಳ ಬಗ್ಗೆ ಬಹಳ ಜಾಗರೂಕತೆ ಇರಬೇಕು. ಪಶ್ಚಾತ್ತಾಪ. ತಪ್ಪು ಮಾಡಿದಾಗ ಮನಸ್ಸು ಚುಚ್ಚುತ್ತದೆ. ಅಂತಹ ಸಮಯದಲ್ಲಿ ತಂದೆಯ ಮುಂದೆ ಸಮ್ಮುಖದಲ್ಲಿ ಬಂದು ಅಥವಾ ಪತ್ರದ ಮೂಲಕ ತಿಳಿಸಿ ಕ್ಷಮೆ ಕೇಳಿದರೆ ಪಾಪದ ಹೊರೆ ಕಡಿಮೆಯಾಗುತ್ತದೆ. ಲಕ್ಷ್ಯ. ನಮ್ಮ ಗುರಿ ನರನಿಂದ ನಾರಾಯಣನಾಗುವುದು. ಇದಕ್ಕಾಗಿ ರಾಧೆ ಕೃಷ್ಣರಂತೆ ಪವಿತ್ರ ಮತ್ತು ಸತ್ಯವಂತರಾಗಬೇಕು. ಧಾರಣೆಗಾಗಿ ಮುಖ್ಯ ಅಂಶಗಳು. ಪಾಯಿಂಟ್ಸ್ ಫಾರ್ ಧರ್ಮ ಧಾರಣ. ಸತ್ಯತೆ. ತಂದೆಯ ಸೇವೆಯಲ್ಲಿ ಪೂರ್ಣ ಪ್ರಾಮಾಣಿಕತೆಯಿಂದ ತೊಡಗಬೇಕು. ಹೃದಯ ಶುದ್ಧವಾಗಿದ್ದರೆ ಮಾತ್ರ ತಂದೆಯ ಹೃದಯ ಸಿಂಹಾಸನವನ್ನು ಏರಲು ಸಾಧ್ಯ. ಶ್ರೀಮತ ಪಾಲನೆ. ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ನೆನಪಿಡಿ. ಮನಮತ ಅಥವಾ ರಾವಣನ ಮತವನ್ನು ಬೆರೆಸಬೇಡಿ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಪ್ರತಿಜ್ಞೆಯಲ್ಲಿ ದೃಢವಾಗಿರಿ. ಅಮೃತ ವೇಳೆ ಮುಂಜಾನೆ ಎದ್ದು ತಂದೆಯ ಮಹಿಮೆ ಮಾಡಿ ಮತ್ತು ಆತ್ಮೀಯ ಸಂಭಾಷಣೆ, ರೂಹಾನಿ ಗುಫ್ತಗು ನಡೆಸಿ. ವರದಾನ. ಬ್ಲೆಸ್ಸಿಂಗ್ಸ್. ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ನಿಮ್ಮಲ್ಲಿ ಆತ್ಮೀಯತೆಯ ಶಕ್ತಿಗಳಿದ್ದರೆ ನೀವು ದೂರವಿದ್ದರೂ ಸಹ ಅನ್ಯ ಆತ್ಮರಿಗೆ ಪರಮಾತ್ಮನ ಪರಿಚಯ ಅಥವಾ ಸಂದೇಶವನ್ನು ತಲುಪಿಸಬಹುದು. ಈ ಸೂಕ್ಷ್ಮ ಯಂತ್ರವನ್ನು ಮನಸಾ ಸೇವೆ ತೀವ್ರಗೊಳಿಸಿದಾಗ ಮಾತ್ರ ನೀವು ವಿಶ್ವ ಕಲ್ಯಾಣಕಾರಿಯಾಗಲು ಸಾಧ್ಯ. ಸ್ಲೋಗನ್: ಶುದ್ಧ ಮತ್ತು ಶ್ರೇಷ್ಠ ಸಂಕಲ್ಪಗಳನ್ನು ಸ್ವರೂಪದಲ್ಲಿ ಇಟ್ಟುಕೊಂಡರೆ ವ್ಯರ್ಥ ಸಂಕಲ್ಪಗಳು ತಾನಾಗಿಯೇ ನಾಶವಾಗುತ್ತವೆ. ಗೀತಾ ಜ್ಞಾನದ ಪ್ರಮುಖ ಸತ್ಯಗಳು. ಮುರುಳಿಯ ಆಧಾರದ ಮೇಲೆ
ಗೀತಾ ಜ್ಞಾನದಾತ ಯಾರು? ತಪ್ಪು ತಿಳುವಳಿಕೆ. ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಶ್ರೀಕೃಷ್ಣನು ಹೇಳಿದ್ದಾನೆ ಎಂಬ ನಂಬಲಾಗಿದೆ. ಸತ್ಯ ನಿರಾಕಾರ ಪರಮಪಿತ ಶಿವ ಪರಮಾತ್ಮನೇ ಈ ರಾಜಯೋಗದ ಜ್ಞಾನವನ್ನು ನೀಡುತ್ತಿದ್ದಾರೆ. ಕೃಷ್ಣನು ಈ ಜ್ಞಾನದ ಫಲವಾಗಿ ನಂಬರ್ 1 ಪದವಿಯನ್ನು ಪಡೆದ ಮಗು ಸೃಷ್ಟಿಯ ಆದಿಯಲ್ಲಿ ರಾಜಕುಮಾರನಾಗಿ ಜನ್ಮ ಪಡೆಯುತ್ತಾನೆ. ಮಾತಾಪಿತಾ ಸಂಬಂಧ. ಗೀತೆಯಲ್ಲಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಎಂಬ ಗಾಯನವಿದೆ. ಅಂದರೆ ತಂದೆಯೇ ತಾಯಿ ಮತ್ತು ತಂದೆಯಾಗಿ ಬಂದು ನಮಗೆ ಆಸ್ತಿಯನ್ನು ನೀಡುತ್ತಾರೆ ಎಂದು ನಾವು ಸಮ್ಮುಖದಲ್ಲಿ ಆ ಮಾತಾಪಿತರೊಂದಿಗೆ ಸಂಬಂಧ ಹೊಂದಿದ್ದೇವೆ. ಸತ್ಯತೆ ಮತ್ತು ಪ್ರತಿಜ್ಞೆ. ಗೀತೆಯಲ್ಲಿ ಅರ್ಜುನನು ತಂದೆಯ ಮತದಂತೆ ನಡೆಯುತ್ತೇನೆಂದು ಪ್ರತಿಜ್ಞೆ ಮಾಡಿದಂತೆ ನಾನು ಸಹ ಬಾಬಾ ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇವೆ. ಆದರೆ ಮಾಯೆಯು ಈ ಪ್ರತಿಜ್ಞೆಯನ್ನು ಮುಗಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಸದಾ ಜಾಗೃತರಾಗಿರಬೇಕು. ದೇವತೆಗಳು ಮತ್ತು ಪವಿತ್ರತೆ. ಗೀತೆಯಲ್ಲಿ ದೇವತೆಗಳನ್ನು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಎಂದು ವರ್ಣಿಸಲಾಗಿದೆ. ಆದರೆ ಜನರು ದೇವತೆಗಳಿಗೂ ವಿಕಾರಗಳನ್ನು ಹಚ್ಚಿ ಅಪಮಾನ ಮಾಡುತ್ತಾರೆ. ಬಾಬಾ ಸ್ಪಷ್ಟಪಡಿಸುತ್ತಾರೆ, ಸತ್ಯುಗದಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಅಲ್ಲಿ ವಿಕಾರಗಳ ಮೂಲಕ ಜನನವಾಗುವುದಿಲ್ಲ. ಬದಲಾಗಿ ಯೋಗ ಬಲದ ಮೂಲಕ ಸೃಷ್ಟಿ ನಡೆಯುತ್ತದೆ. ರಾಜಯೋಗ ಮತ್ತು ಭಕ್ತಿ. ಗೀತೆಯ ಜ್ಞಾನವು ಕೇವಲ ಓದುವುದಕ್ಕಲ್ಲ, ಅದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ರಾಜಯೋಗ. ಇದು ನರನಿಂದ ನಾರಾಯಣನನ್ನಾಗಿ ಮಾಡುವ ಶಿಕ್ಷಣವಾಗಿದೆ. ಭಕ್ತಿಯಲ್ಲಿ ದೇವರನ್ನು ನೆನಪು ಮಾಡುತ್ತಾರೆ. ಆದರೆ ಯಾರೂ ಪವಿತ್ರವಾಗುವುದಿಲ್ಲ. ಇಲ್ಲಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಇಂದಿನ ಎಪಿಸೋಡ್ನ ವಿಶೇಷ ಸಂದೇಶ, ಹೃದಯದ ಸತ್ಯತೆ ಇದ್ದರೆ ಮಾತ್ರ ಗೀತೆಯ ಜ್ಞಾನವು ಬುದ್ಧಿಯಲ್ಲಿ ಉಳಿಯುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯೋಗ ರಾಜಯೋಗ ಮಾಡಿ.